2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗಲೇ ವಿಶ್ವಯುದ್ಧ ಶುರು ಆಯಿತು ಎಂಬ ಮಾತುಗಳು ನಾವು ಕೇಳಿದ್ದೇವೆ. ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಸಹ ಮೂರನೇ ವಿಶ್ವ ಮಹಾಯುದ್ಧ ಹತ್ತಿರದಲ್ಲೇ ಇದೆ ಎಂದು ಹೇಳುತ್ತಿರುವ ಸುದ್ದಿಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಲೋಕದ ಸುದ್ದಿಗಳಿಂದ ನಾವು ಹೇಗೆ ಭಯಪಡಬೇಕೆ ಅಥವಾ ನಿಜವಾಗಿಯೂ ಯುದ್ಧ ಬರಲಿದೆಯೇ ಎಂಬ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಏಕೆಂದರೆ ಬೈಬಲ್ ಹೇಳಿದಂತೆ ಈಗ ನಡೆಯುತ್ತಿದೆ ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಆಗ ನಾವು ಬೈಬಲ್ ಎಷ್ಟೊಂದು ವಾಸ್ತವವಾಗಿದೆ ಎಂದು ಇತರರಿಗೆ ಹೇಳಬಹುದು. 2022ರಲ್ಲಿ ಪ್ರಾರಂಭವಾದ ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ನಿಂತಿಲ್ಲ. 2023ರಲ್ಲಿ ಪ್ರಾರಂಭವಾದ ಇಸ್ರಾಯೇಲ್ ಹಮಾಸ್ ಯುದ್ಧವು ಇನ್ನೂ ನಿಂತಿಲ್ಲ. ಹಲವಾರು ವರ್ಷಗಳಿಂದ ಯುದ್ಧಗಳು ನಿಲ್ಲಬೇಕೆಂದು ಅವು ನಿಲ್ಲುತ್ತವೆ ಎಂದು ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಆದರೆ ಅವು ಇನ್ನಷ್ಟು ತೀವ್ರವಾಗುತ್ತೆಯೇ ಹೊರತು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ದೊಡ್ಡದು ಚಿಕ್ಕದು ಎಂಬ ಭೇದವಿಲ್ಲದೆ ಈಗ ಎಲ್ಲ ದೇಶಗಳು ನಮಗೂ ಸಹ ಅಣ್ವಸ್ತ್ರಗಳು ಬೇಕು ಎಂದು ತಯಾರಿಸಿಕೊಳ್ತಾ ಇದ್ದಾವೆ. ಕೆಲ ಸಮಯದಿಂದ ಇರಾನ್ ದೇಶವು ಅಣ್ವಸ್ತ್ರಗಳನ್ನು ಹೆಚ್ಚಿಸಿಕೊಳ್ಳುತ್ತಿರುವುದು ಅಮೆರಿಕ ಮತ್ತು ಇಸ್ರಾಯೇಲ್ ದೇಶಗಳಿಗೆ ಇಷ್ಟವಾಗ್ತಾ ಇಲ್ಲ. ಇರಾನ್ ಕೈಯಲ್ಲಿ ಅಣ್ವಸ್ತ್ರಗಳಿರುವುದು ಯಾವಾಗಲೂ ಅಪಾಯಕಾರಿ ಎಂದು ಇಸ್ರಾಯೇಲ್ ಭಾವಿಸುತ್ತೆ. ಇರಾನ್ ಅಣು ಕಾರ್ಯಕ್ರಮಗಳನ್ನು ನಿಲ್ಲಿಸಲು ಅದರ ಅಣು ನೆಲೆಗಳ ಮೇಲೆ ಮತ್ತು ಸೈನಿಕ ನೆಲೆಗಳ ಮೇಲೆ ಬಾಂಬುಗಳಿಂದ ದಾಳಿ ಮಾಡಿದೆ. ಇರಾನ್ ಅಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಿದರೆ ಅವುಗಳನ್ನು ಭಯೋತ್ಪಾದಕರಿಗೆ ಪೂರೈಸಿ ಭಯೋತ್ಪಾದನೆಯನ್ನು ಹೆಚ್ಚಿಸುತ್ತದೆ ಎಂದು ಇಸ್ರಾಯೇಲ್ ಪ್ರಧಾನಿ ಹೇಳ್ತಾ ಇದ್ದಾರೆ. ಈಗ ಇಸ್ರಾಯೇಲ್ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಎಂದು ಹೇಳ್ತಾ ಇದ್ದಾರೆ. ಈ ಪ್ರದೇಶಗಳಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಇಸ್ರೇಲ್ ಮಾಡಿದ ಈ ದಾಳಿ ಜಗತ್ತಿಗೆ ಅಣು ಯುದ್ಧದ ಭೀತಿಯನ್ನು ಹುಟ್ಟುಹಾಕ್ತಾ ಇದೆ. ಈಗ ಯುದ್ಧದ ವಾತಾವರಣ ಇನ್ನಷ್ಟು ತೀವ್ರವಾಗ್ತಾ ಇದೆ. ಎಲ್ಲ ದೇಶಗಳು ಅಣುಯುದ್ಧಕ್ಕಾಗಿ ಹೊರಡುತ್ತಿರುವಂತೆ ಕಾಣ್ತಾ ಇದೆ. ದೇಶಗಳ ನಡುವೆ ಯುದ್ಧಗಳು ನಿಲ್ಲದಿರಲು ಒಂದು ಮುಖ್ಯವಾದ ಕಾರಣವಿದೆ. ಅದು ಪವಿತ್ರ ಗ್ರಂಥವಾದ ಬೈಬಲ್ ಹೇಳಿದ ಪ್ರವಾದನೆಯ ಭಾಗವಾಗಿಯೇ ಈಗ ರಷ್ಯಾ, ಇರಾನ್, ಇಸ್ರಾಯೇಲ್ ಮುಂತಾದ ದೇಶಗಳು ಯುದ್ಧಗಳನ್ನು ಮಾಡ್ತಾ ಇವೆ. ಮುಖ್ಯವಾಗಿ ಇರಾನ್ ಮೇಲೆ ಇಸ್ರಾಯೇಲ್ ದಾಳಿ ಮಾಡುವುದು ಬೈಬಲ್ ಪ್ರವಾದನೆಗಳ ನೆರವೇರಿಕೆಯನ್ನು ವೇಗಗೊಳಿಸ್ತಾ ಇದೆ. ಇರಾನ್ ದೇಶವು ಹೀಗೆ ಅಣು ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ಯುದ್ಧದ ವಾತಾವರಣಕ್ಕೆ ಬರುವುದು ಬೈಬಲ್ ಮೂಲಕ ದೇವರು ಬರೆಸಿದ ವಿಷಯವೇ. ನೋಡಿ, ಎಚ್ಕೆಲನ ಗ್ರಂಥ 38ನೇ ಅಧ್ಯಾಯ 2ನೇ ವಚನ, ಮನುಷ್ಯಪುತ್ರನೇ, ಮಾಗೋಗ್ ದೇಶದವನಾದ ಗೋಗಾಗನಿಗೆ ಅಂದರೆ ರೋಷ್, ಮೇಷೆಕ್ ಮತ್ತು ತೂಬಾಲಿನ ಅಧಿಪತಿಗೆ ಎದುರಾಗಿ ನಿನ್ನ ಮುಖವನ್ನು ತಿರುಗಿಸಿ ಅವನ ಕುರಿತು ಈ ಮಾತುಗಳನ್ನು ಹೇಳಿ ಪ್ರವಾದಿಸು. ಈ ವಚನವು ರಷ್ಯಾ ಮತ್ತು ಕೆಲವು ದೇಶಗಳ ಬಗ್ಗೆ ಹೇಳ್ತಾ ಇದೆ. ಮೊದಲ 2 ವಚನಗಳಲ್ಲಿ ಮಾಗೋಗ್ ದೇಶದವನಾದ ಗೋಗಾಗನು ಅಂದರೆ ರೋಷ್ ಎಂದು ಇರುತ್ತದೆ. ರೋಷ್ ಎಂದರೆ ಈ ಕಾಲದಲ್ಲಿ ರಷ್ಯಾ ದೇಶದ ಬಗ್ಗೆ ದೇವರು ಮಾತನಾಡ್ತಾ ಇದ್ದಾನೆ. ಅಂತ್ಯಕಾಲದಲ್ಲಿ ಇರಾನ್ ದೇಶವು ರಷ್ಯಾದೊಂದಿಗೆ ಕೈ ಜೋಡಿಸುತ್ತದೆ ಎಂಬ ಪ್ರವಾದನೆ ಮೂಲಕ ಲೋಕವು ಸಾಗ್ತಾ ಇದೆ. ಏಕೆಂದರೆ ಚಿಕ್ಕ ದೇಶವಾದ ಇಸ್ರಾಯೇಲ್ ಹಿಂದಿಟ್ಟ ಹೆಜ್ಜೆ ಹಿಡದ ಹಾಗೆ ಹೋರಾಡ್ತಾ ಇದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲದೆ ಇಸ್ರಾಯೇಲ್ಗೆ ಅಮೆರಿಕದ ಬೆಂಬಲ ಬಹಳ ಚೆನ್ನಾಗಿದೆ. ಇಸ್ರಾಯೇಲ್ ದೇಶಕ್ಕೆ ಏನೇ ಆದರೂ ನಾವಿದ್ದೇವೆ ಎಂದು ಅಮೆರಿಕದ ಅಧ್ಯಕ್ಷರು ಮುಂದೆ ಬರ್ತಾ ಇದ್ದಾರೆ. ಟ್ರಂಪ್ ಅವರಂತೂ ಇಸ್ರಾಯೇಲರನ್ನು ಯಾರಾದರೂ ಮುಟ್ಟಿದರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲಿನ ಗುಪ್ತಚರ ಸಂಸ್ಥೆ ಮೊಸಾದ ಎಂದರೆ ಜಗತ್ತೇ ಭಯಪಡ್ತದೆ. ಇಸ್ರಾಯೇಲರನ್ನು ತಡೆಯುವ ಶಕ್ತಿ ಯಾವ ದೇಶಕ್ಕೂ ಇಲ್ಲ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇರಾನ್ ದೇಶಕ್ಕೆ ಸಹಾಯ ಮಾಡಬಲ್ಲ ದೊಡ್ಡ ದೇಶ ರಷ್ಯಾ ಮಾತ್ರ. ಇಸ್ರಾಯೇಲ್ ದೇಶಕ್ಕೆ ಅಮೆರಿಕದ ಬೆಂಬಲ ಇರುವಂತೆ ಇರಾನ್ ಸಹ ಅಮೆರಿಕ ಮತ್ತು ಇಸ್ರಾಯೇಲ್ ದೇಶಗಳನ್ನು ಎದುರಿಸಲು ರಷ್ಯಾದ ಸಹಾಯವನ್ನು ತೆಗೆದುಕೊಳ್ಳಲಿದೆ. ಇದು ದೇವರು ಎಚ್ಕೆಲನ ಮೂಲಕ ಬರೆಯಿಸಿದ ಬೈಬಲ್ ಪ್ರವಾದನೆ. ಇರಾನ್ ದೇಶವು ರಷ್ಯಾ ದೇಶದೊಂದಿಗೆ ಕೈ ಜೋಡಿಸಲಿದೆ ಎಂಬ ಪ್ರವಾದನೆಯ ಮೂಲಕ ಈ ಲೋಕವು ಸಾಗ್ತಾ ಇದೆ. ಒಂದು ಸಲ ಇದನ್ನು ನೋಡಿ, ಎಚ್ಕೆಲನ ಗ್ರಂಥ 38ನೇ ಅಧ್ಯಾಯದ 5ನೇ ವಚನ, ನಿನ್ನೊಂದಿಗಿರುವ ಪಾರಸಿಕ ದೇಶದವರನ್ನು, ಕೂಶಿಯರನ್ನು, ಪೂತ್ ದೇಶದವರನ್ನು, ಗುರಾಣಿಗಳನ್ನು ಮತ್ತು ಶಿರಸ್ತ್ರಾಣಗಳನ್ನು ಧರಿಸಿದವರೆಲ್ಲರನ್ನು ನಾನು ಹೊರಗೆ ತರುವೆನು. ಈ ವಚನದಲ್ಲಿ ಪಾರಸಿಕ ದೇಶ ಎಂದರೆ ಇರಾನ್, ಇಂಗ್ಲಿಷ್ನಲ್ಲಿ ಪರ್ಷಿಯಾ ಎಂದು ಇರುತ್ತದೆ. ಪರ್ಷಿಯಾ ಎಂಬ ಹೆಸರನ್ನು ಇರಾನ್ ಎಂದು 1935ರಲ್ಲಿ ಇರಾನ್ನ ಮಿಲಿಟರಿ ಯುದ್ಧ ಮಂತ್ರಿ ರೇಜಾ ಶಾ ಪಹಲಾವಿ ಬದಲಾಯಿಸಿದರು. ಪಾರಸಿಕ ದೇಶದ ರಾಜ ಎಂದರೆ ಇರಾನ್ ದೇಶದ ಅಧ್ಯಕ್ಷ. ರಷ್ಯಾದೊಂದಿಗೆ ಕೆಲವು ದೇಶಗಳನ್ನು ಕರೆದುಕೊಂಡು ಇಸ್ರಾಯೇಲ್ ಮೇಲೆ ದಾಳಿಗೆ ಬರಲಿದ್ದಾನೆ ಎಂದು ಎಚ್ಕೆಲನ ಮೂಲಕ 3000 ವರ್ಷಗಳ ಹಿಂದೆಯೇ ದೇವರು ತಿಳಿಸಿದ್ದಾನೆ. ಆ ಪ್ರವಾದನೆಯು ಈಗಾಗಲೇ ಪ್ರಾರಂಭವಾಗಿದೆ. ಕೆಲವು ತಿಂಗಳುಗಳ ಹಿಂದೆ ಇರಾನ್ ದೇಶವು ಸಹ ಇಸ್ರಾಯೇಲ್ ಮೇಲೆ ದಾಳಿಗೆ ಹಿಡಿದಿತ್ತು. ಇಸ್ರಾಯೇಲ್ ದೇಶದೊಂದಿಗೆ ಹೋರಾಡುವ ಶಕ್ತಿ ಇಲ್ಲದೆ ಮೌನವಾಗಿತ್ತು. ಆದರೆ ಇಸ್ರಾಯೇಲ್ ದೇಶದ ಮೇಲಿರುವ ಕೋಪ ಮಾತ್ರ ಹೋಗಿಲ್ಲ. ಇಸ್ರಾಯೇಲ್ ಮೇಲೆ ಬಹಳ ದ್ವೇಷವಿದೆ. ಕಾರಣವೇನೆಂದು ನಮಗೂ ಗೊತ್ತು.
ಇಸ್ರಾಯೇಲ್ ದೇಶವು ಮುಸ್ಲಿಂ ದೇಶಗಳಿಗೆ ಸೇರಿದ ಬಹಳ ಪ್ರಮುಖ ಅಧಿಕಾರಿಗಳನ್ನ ಹತ್ಯೆ ಮಾಡಿದೆ. ಕೆಲವು ದೇಶಗಳು ಇಸ್ರಾಯೇಲ್ ಗಾಜಾ ಮೇಲೆ ಮಾಡುತ್ತಿರುವ ಯುದ್ಧವನ್ನು ನಿಲ್ಲಿಸಬೇಕೆಂದು ಹೇಳಿದರು. ಇಸ್ರಾಯೇಲ್ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಆದುದರಿಂದ ಇಸ್ರಾಯೇಲ್ ವಿರುದ್ಧ ನಿಧಾನವಾಗಿ ವಿರೋಧ ಪ್ರಾರಂಭವಾಗಿದೆ. ಹಿಂದೆ ಇಸ್ರಾಯೇಲ್ ಏನೇ ಮಾಡಿದರೂ ಸರಿ ಎಂದುಕೊಂಡಿದ್ದ ದೇಶಗಳು ಈಗ 50-50 ಆಗಿವೆ. ಒಂದು ಸಲ ನೋಡಿ ಎಚ್ಕೆರಣ ಗ್ರಂಥ 38ನೇ ಅಧ್ಯಾಯದ 15ನೇ ವಚನದಿಂದ, ನೀನು ಉತ್ತರ ದಿಕ್ಕಿನಲ್ಲಿರುವ ನಿನ್ನ ದೂರದ ಸ್ಥಳಗಳಿಂದ ನೀನು ಮತ್ತು ನಿನ್ನೊಂದಿಗೆ ಅನೇಕ ಜನಾಂಗಗಳು ಕುದುರೆಗಳನ್ನು ಹೇರಿ ದೊಡ್ಡ ಸೈನ್ಯವಾಗಿ ಸೇರಿಕೊಂಡು ಮೋಡವು ಭೂಮಿಯನ್ನು ಮುಚ್ಚುವಂತೆ ಇಸ್ರಾಯೇಲರಾದ ನನ್ನ ಜನರ ಮೇಲೆ ಬೀಳುವಿರಿ. ಅಂತ್ಯಕಾಲದಲ್ಲಿ ಅದು ಸಂಭವಿಸುವುದು. ಅನ್ಯ ಜನರು ನನ್ನನ್ನು ಅರಿಯುವಂತೆ ನಿನ್ನ ಮೂಲಕ ಅವರ ಮುಂದೆ ನನ್ನನ್ನು ನಾನು ಪವಿತ್ರಗೊಳಿಸಿಕೊಳ್ಳುವ ಸಮಯದಲ್ಲಿ ನಾನು ನನ್ನ ದೇಶದ ಮೇಲೆ ನಿನ್ನನ್ನು ಬರಮಾಡುವೆನು. ಅಂತ್ಯಕಾಲದಲ್ಲಿ ರಷ್ಯಾದೊಂದಿಗೆ ಕೆಲವು ದೇಶಗಳು ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರಲಿವೆ. ಅವು ಅಂತ್ಯಕಾಲದಲ್ಲಿ ನಡೆಯುತ್ತವೆ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ನಾವು ಜೀವಿಸ್ತಾ ಇರುವ ಈ ದಿನಗಳು ಅಂತ್ಯಕಾಲದ ದಿನಗಳು ಅಲ್ಲ ಅಂತ ನೀವು ಹೇಳ್ತೀರಾ? ಈಗ ನಾವು ಜಗತ್ತಿನಲ್ಲಿ ನೋಡುತ್ತಿರುವ ಈ ಯುದ್ಧದ ವಾತಾವರಣವು 3ನೇ ಜಗತ್ಯುದ್ಧಕ್ಕೆ ದಾರಿ ಮಾಡಿಕೊಡ್ತದೆ ಎಂದು ದೇವರ ವಾಕ್ಯನೇ ಹೇಳ್ತಾ ಇದೆ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯದ 15ನೇ ವಚನದಲ್ಲಿ ಬರೆಯಲ್ಪಟ್ಟ ಅರ್ಮಗೆದೋನ್ ಯುದ್ಧಕ್ಕಾಗಿ ಲೋಕವು ಹೊರಡ್ತಾ ಇದೆ. ಪ್ರಸ್ತುತ ಇಸ್ರಾಯೇಲ್ ದೇಶಕ್ಕೆ ಇರುವ ತಂತ್ರಜ್ಞಾನ ವ್ಯವಸ್ಥೆ ಮತ್ತು ಅಮೆರಿಕದ ಬೆಂಬಲದೊಂದಿಗಾಗಿ ಇಸ್ರಾಯೇಲ್ ದೇಶಕ್ಕೆ ಏನು ಮಾಡಲು ಸಾಧ್ಯವಿಲ್ಲ. ಎಂತಹ ದೇಶವಾದರೂ ಇಸ್ರಾಯೇಲನ್ನು ಎದುರಿಸುತ್ತದೆ ಎಂದುಕೊಳ್ತಾ ಇದ್ದಾರೆ. ಆದರೆ ಒಂದು ಸಮಯ ಬರಲಿದೆ, ಅಮೆರಿಕ ಸಹ ಇಸ್ರಾಯೇಲ್ ದೇಶಕ್ಕೆ ಸಹಾಯ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ ಬರಲಿದೆ. ಉದಾಹರಣೆಗೆ, ಈಗ ಅಮೆರಿಕದಲ್ಲಿ ನಡೆಯುತ್ತಿರುವ ಆರ್ಥಿಕ ನಷ್ಟವನ್ನು ನಾವು ನೋಡಬಹುದು. ಮುಂದಿನ ದಿನಗಳಲ್ಲಿ ಅಮೆರಿಕ ದೇಶವು ಇನ್ನೂ ಬಹಳಷ್ಟು ನಷ್ಟಗಳ ಮೂಲಕ ಸಾಗಲಿದೆ. ದೇಶಗಳನ್ನು ಶಾಸಿಸುವ ಶಕ್ತಿ ಅಮೆರಿಕ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ದೇವರ ಲೇಖನಗಳ ನೆರವೇರಿಕೆಗಾಗಿಯೇ ಈ ಲೋಕವು ಯುದ್ಧ ಪ್ರಯಾಣವನ್ನು ಪ್ರಾರಂಭಿಸಿದೆ. ಈ ಯುದ್ಧಗಳು ಏಕೆ ಎಂದರೆ ದೇವರು ಬರುತ್ತಿದ್ದಾನೆ, ಸಿದ್ಧರಾಗಿರಿ ಎಂದು ಲೋಕಕ್ಕೆ ಎಚ್ಚರಿಕೆ ನೀಡಲು. ರಷ್ಯಾ, ಇರಾನ್ ಮತ್ತು ಅವರ ಮಿತ್ರ ದೇಶಗಳನ್ನು ದೇವರು ಇಸ್ರಾಯೇಲ್ ದೇಶದ ಮೇಲೆ ಎಬ್ಬಿಸಲಿದ್ದಾನೆ. ಈಗಾಗಲೇ ರಷ್ಯಾ ಯುದ್ಧವನ್ನು ಪ್ರಾರಂಭಿಸುವುದರೊಂದಿಗೆ ದೇವರ ಆಗಮನವು ಸಮೀಪಿಸಿದೆ ಎಂದು ಅರ್ಥವಾಗ್ತದೆ. ಈಗ ಇರಾನ್ ದೇಶವು ಯುದ್ಧಕ್ಕೆ ಇಳಿದಿರುವುದರಿಂದ ಪ್ರತಿಯೊಂದು ಕಣ್ಣು ಆತನನ್ನು ನೋಡ್ತಾ ಇದೆ. ಪ್ರತಿಯೊಬ್ಬನ ಮೊಣಕಾಲು ಯೇಸು ಕ್ರಿಸ್ತನ ನಾಮದಲ್ಲಿ ಬಾಗ್ತಾ ಇದೆ ಎಂಬ ದೇವರ ಆಗಮನದ ಪ್ರವಾದನೆಗೆ ಹೆಜ್ಜೆಗಳು ಬಿದ್ದಿವೆ. ಈ ಹೆಜ್ಜೆಗಳು ಶೀಘ್ರದಲ್ಲೇ ಬುಲೆಟ್ ರೈಲ್ನಂತೆ ಓಡಬಹುದು. ಈ ಓಟಗಳು ಕೊನೆಗೆ ಬೈಬಲ್ ಹೇಳಿದ ಯುದ್ಧದ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತವೆ. ನೋಡಿ, ಜಕರ್ಯ ಗ್ರಂಥ 14ನೇ ಅಧ್ಯಾಯ 2ನೇ ವಚನ, ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಲು ನಾನು ಎಲ್ಲ ಅನ್ಯ ಜನಾಂಗಗಳನ್ನು ಒಟ್ಟುಗೂಡಿಸುವೆನು. ನಗರವು ವಶಪಡಿಸಿಕೊಳ್ಳಲ್ಪಡುತ್ತದೆ, ಮನೆಗಳು ಕೊಳ್ಳೆ ಹೊಡೆಯಲ್ಪಡುತ್ತವೆ, ಸ್ತ್ರೀಯರು ಅಪಹರಿಸಲ್ಪಡುತ್ತಾರೆ, ನಗರದ ಅರ್ಧದಷ್ಟು ಜನರು ಸೆರೆ ಹಿಡಿದು ಹೋಗುತ್ತಾರೆ, ಆದರೆ ಉಳಿದವರು ನಾಶವಾಗದೆ ನಗರದಲ್ಲಿ ಉಳಿಯುತ್ತಾರೆ. ಆಗ ಯೆಹೋವನು ಹೊರಟು ತಾನು ಯುದ್ಧ ಕಾಲದಲ್ಲಿ ಯುದ್ಧ ಮಾಡುವ ರೀತಿಯಲ್ಲಿ ಆ ಅನ್ಯ ಜನಾಂಗಗಳೊಂದಿಗೆ ಯುದ್ಧ ಮಾಡುವನು. ಆ ದಿನದಲ್ಲಿ ಯೆರೂಸಲೇಮಿನ ಎದುರಿನಲ್ಲಿ ಪೂರ್ವ ದಿಕ್ಕಿನಲ್ಲಿರುವ ಎಣ್ಣೆ ಮರಗಳ ಬೆಟ್ಟದ ಮೇಲೆ ಆತನ ಪಾದಗಳನ್ನು ಇಡಲಾಗಿ, ಎಣ್ಣೆ ಮರಗಳ ಬೆಟ್ಟವು ಪೂರ್ವ ದಿಕ್ಕಿಗೂ ಪಶ್ಚಿಮ ದಿಕ್ಕಿಗೂ, ಯೆರೂಸಲೇಮ್ ಪೂರ್ವ ದಿಕ್ಕಿಗೂ ಪಶ್ಚಿಮ ದಿಕ್ಕಿಗೂ ಮಧ್ಯದಲ್ಲಿ ಹೊಡೆದು ಹೋಗಿ ಬೆಟ್ಟದ ಅರ್ಧ ಭಾಗವು ದಕ್ಷಿಣ ದಿಕ್ಕಿಗೂ ಸಾಗುವುದು. ಹೀಗಾಗಿ ವಿಶಾಲವಾದ ಕಣಿವೆ ರೂಪುಗೊಳ್ಳುವುದು. ನೋಡಿದ್ದೀರಾ, ಅಂತ್ಯಕಾಲದಲ್ಲಿ ಅನ್ಯ ದೇಶಗಳು ಇಸ್ರಾಯೇಲ್ ಮೇಲೆ ಬಂದಾಗ ತನ್ನ ಜನರನ್ನು ಅವರಿಂದ ಕಾಪಾಡಲು ದೇವರು ಎಣ್ಣೆ ಮರಗಳ ಬೆಟ್ಟದ ಮೇಲೆ ಬರ್ತಾನೆ. ಈಗಿರುವ ಪ್ರಪಂಚದ ಪರಿಸ್ಥಿತಿಗಳನ್ನು ನೋಡಿದರೆ ಈ ಸಮಯ ಎಷ್ಟು ಸಮೀಪಿಸಿದೆ ಅಂತ ಅರ್ಥವಾಗ್ತಾ ಇದೆನಾ? ಜಗತ್ತಿನ ಶಾಂತಿ ಎಂಬ ಘೋಷಣೆಯೊಂದಿಗೆ ಶಾಂತಿ ಒಪ್ಪಂದ ಮಾಡುವ ಕ್ರಿಸ್ತ ವಿರೋಧಿ ಹೊರಗೆ ಬರಲಿದ್ದಾನೆ. ಮೆಸ್ಸಿಯನ ಸೋಗಿನಲ್ಲಿ ಯಹೂದ್ಯರ 3ನೇ ದೇವಾಲಯಕ್ಕಾಗಿ ಸಹಾಯ ಮಾಡಲು ಹೋಗಲಿದ್ದಾನೆ. ಇಸ್ರಾಯೇಲ್ ದೇಶವು ಕ್ರಿಸ್ತ ವಿರೋಧಿಯ ಮೋಸದಲ್ಲಿ ಬೀಳುತ್ತದೆ. ಅವನು ಸುಳ್ಳು ಮೆಸ್ಸಿಯ ಎಂದು ತಿಳಿದು ಅವನಿಗೆ ವಿರೋಧಿಯಾಗ್ತದೆ. ಕ್ರಿಸ್ತ ವಿರೋಧಿ ಯಹೂದ್ಯರನ್ನು ಕೊಲ್ಲಿರಿ ಎಂದು ಹೇಳುತ್ತದೆ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 12ನೇ ವಚನ ನೋಡಿ, 6ನೇ ದೂತನು ತನ್ನ ಪಾತ್ರೆಯನ್ನು ಯೂಫ್ರೆಟಿಸ್ ಎಂಬ ದೊಡ್ಡ ನದಿಯ ಮೇಲೆ ಸುರಿಸಲಾಗಿ ಪೂರ್ವದಿಂದ ಬರುವ ರಾಜರಿಗೆ ಮಾರ್ಗ ಸಿದ್ಧವಾಗುವಂತೆ ಅದರ ನೀರು ಒಣಗಿತು. ಮತ್ತು ನಾನು ಸರ್ಪದ ಬಾಯಿಂದಲೂ ಮೃಗದ ಬಾಯಿಂದಲೂ ಸುಳ್ಳು ಪ್ರವಾದಿಯ ಬಾಯಿಂದಲೂ ಕಪ್ಪೆಗಳಂತಹ 3 ಅಶುದ್ಧಾತ್ಮಗಳು ಹೊರಬರುವುದನ್ನು ನೋಡಿದೆನು. ಅವು ಸೂಚನೆಗಳನ್ನು ಮಾಡುವ ದೆವ್ವಗಳ ಆತ್ಮಗಳೇ. ಅವು ಸರ್ವಾಧಿಕಾರಿಯಾದ ದೇವರ ಮಹಾದಿನದಂದು ನಡೆಯುವ ಯುದ್ಧಕ್ಕಾಗಿ ಲೋಕದಾದ್ಯಂತ ಇರುವ ರಾಜರನ್ನು ಒಟ್ಟುಗೂಡಿಸಬೇಕೆಂದು ಅವರ ಬಳಿಗೆ ಹೊರಟು ಹೋದವು.
ಇಬ್ರಿಯ ಭಾಷೆಯಲ್ಲಿ ಅರ್ಮಗೆದೋನ್ ಎಂಬ ಸ್ಥಳದಲ್ಲಿ ಅವರನ್ನು ಒಟ್ಟುಗೂಡಿಸಿದನು. ದೇವರ ಮಹಾದಿನದಂದು ನಡೆಯುವ ಯುದ್ಧಕ್ಕಾಗಿ ರಾಜರನ್ನು ಒಟ್ಟುಗೂಡಿಸಿ, ಅಂದರೆ ದೇಶಗಳ ಅಧಿಪತಿಗಳನ್ನು ಒಟ್ಟುಗೂಡಿಸಿ, ಯೂಫ್ರೆಟಿಸ್ ನದಿ ಒಣಗಿದ ಮಾರ್ಗದ ಮೂಲಕ ಇಸ್ರೇಲ್ ದೇಶದಲ್ಲಿರುವ ಅರ್ಮಗೆದೋನ್ ಎಂಬ ಸ್ಥಳಕ್ಕೆ ಕರೆತರಲಿದ್ದಾನೆ. ಈಗ ಯಾವ ದೇಶಗಳು ಇಸ್ರೇಲ್ ದೇಶಕ್ಕೆ ಬೆಂಬಲವಾಗಿಯೋ, ಒಂದು ಸಮಯದಲ್ಲಿ ಅದೇ ದೇಶಗಳು ಕ್ರಿಸ್ತ ವಿರೋಧಿ ಹೇಳಿದಂತೆ ಇಸ್ರೇಲ್ ದೇಶದ ವಿರೋಧವಾಗ್ತವೆ. ಇನ್ನೂ ಒಬ್ಬ ಯಹೂದ್ಯನು ಇಲ್ಲದಂತೆ ಮಾಡೋಣ, ಇಸ್ರಾಯೇಲ್ ಹೆಸರು ಇನ್ನೆಲ್ಲೂ ಕೇಳಿಸದಂತೆ ಮಾಡೋಣ ಎಂದು ಅನ್ಯ ದೇಶಗಳೆಲ್ಲ ಇಸ್ರಾಯೇಲ್ ದೇಶದ ಮೇಲೆ ಯುದ್ಧ ಮಾಡಲು ಆರ್ಭಟಿಸುತ್ತಾ ಬರ್ತವೆ. ಆಗ ದೇವರು ಬರೆಯಿಸಿದ ಲೇಖನದ ಪ್ರಕಾರ, ಅಂದರೆ ಪ್ರವಾದನೆಯ ಪ್ರಕಾರ, ಇಸ್ರೇಲ್ ಗೋತ್ರಗಳಿಂದ 1,44,000 ಜನರನ್ನು ರಕ್ಷಿಸಲು ಆತನು ಮೇಘರೂಢನಾಗಿ ಹಿಡಿದು ಬರ್ತಾನೆ. ಶಕ್ತಿ ಇಲ್ಲದ ಇಸ್ರೇಲ್ ದೇಶದ ಪರವಾಗಿ ಯೇಸು ಕ್ರಿಸ್ತನೇ ಅರ್ಮಗೆದೋನ್ ಯುದ್ಧವನ್ನು ನಡೆಸುತ್ತಾನೆ. ಇದೇ ಪ್ರಪಂಚದಲ್ಲಿ ನಡೆಯಲಿರುವ 3ನೇ ಮಹಾ ಜಗತ್ ಯುದ್ಧ. ಈ ಯುದ್ಧವನ್ನು ನಡೆಸಲು ಬರುವ ವ್ಯಕ್ತಿ ರಾಜರಿಗೆ ರಾಜನಾದ, ಪ್ರಭುಗಳಿಗೆ ಪ್ರಭುವಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ. ಜಗತ್ತೆಲ್ಲ ಆತನನ್ನು ನೋಡಿ ಎದೆ ಬಡಿದುಕೊಳ್ಳುತ್ತದೆ. ನಿಜವಾದ ದೇವರು ಯೇಸು ಕ್ರಿಸ್ತನೇ ಎಂದು ಲೋಕವು ತಿಳಿದುಕೊಳ್ಳುತ್ತದೆ. ಪ್ರತಿಯೊಂದು ಮೊಣಕಾಲು ಯೇಸು ಕ್ರಿಸ್ತನ ನಾಮಕ್ಕೆ ಬಾಗುತ್ತವೆ. ಪ್ರಪಂಚವೆಲ್ಲ ಯುದ್ಧದ ವಾತಾವರಣವನ್ನು ನೋಡಿ 3ನೇ ಮಹಾ ವಿಶ್ವಯುದ್ಧ ಬರ್ತದೆ ಎಂದು ಭಯಪಡ್ತಾ ಇದೆ. ಆದರೆ ಈ ಯುದ್ಧವನ್ನು ಮಾಡಲು ಬರುವವನು ದೇವರು ಎಂಬ ವಿಷಯವನ್ನು ತಿಳಿದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ದೇವರ ಕೃಪೆಯು ದೇವರ ವಾಕ್ಯವನ್ನು ಗ್ರಹಿಸುವ ಕಣ್ಣುಗಳನ್ನು ನಮಗೆ ದಯಪಾಲಿಸಿದೆ. ರಷ್ಯಾ ದೇಶವು ಪ್ರಾರಂಭಿಸಿದ ಯುದ್ಧವನ್ನು ದೇವರು ಮುಗಿಸಲಿದ್ದಾನೆ. ಈ ಯುದ್ಧಗಳಿಗೆ ಪೂರ್ಣ ವಿರಾಮವು ಯೇಸು ಕ್ರಿಸ್ತನ ಆಗಮನದಿಂದಲೇ ಸಾಧ್ಯ. ಆತನ ಆಗಮನವು ಬಹಳ ಸಮೀಪವಾಗಿದೆ ಎಂದು ಈ ಯುದ್ಧಗಳು ನಮಗೆ ಹೇಳ್ತಾ ಇವೆ. ವಾಕ್ಯ ತಿಳಿಯದವರು ಯುದ್ಧಗಳು ನಿಲ್ಲಲಿ, ಶಾಂತಿ ಬೇಕು ಎಂದು ಹೇಳ್ತಾ ಇದ್ದಾರೆ. ವಾಕ್ಯ ತಿಳಿದವರು ಪ್ರಪಂಚದಲ್ಲಿ ಈ ಪರಿಸ್ಥಿತಿ ಏಕೆ ಬಂದಿದೆ ಎಂದು ಗಮನಿಸಿದವರು ಮಾತ್ರ ಯೇಸು ಕ್ರಿಸ್ತನು ಬೇಗ ಬರಬೇಕೆಂದು ಬಯಸ್ತಾ ಇದ್ದಾರೆ. ಆತನು ಬೇಗ ಬರಬೇಕೆಂದರೆ ನಾವು ಬುದ್ಧಿವಂತ ಕನ್ಯರಂತೆ ಸಿದ್ಧರಾಗಿ ಎಚ್ಚರದಿಂದ ಜೀವಿಸಬೇಕು. ಜೀಸಸ್ ಈಸ್ ಕಮಿಂಗ್ ಸೋ ಸೂನ್, ಬಿ ಪ್ರಿಪೇರ್ಡ್. ಯೇಸು ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಆತನಿಗಾಗಿ ನಾವು ಸಿದ್ಧರಾಗಿರೋಣ. ದೇವರು ಈ ವಿಡಿಯೋ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.